ಶುಭೋದಯ. ಕರ್ತನಿಗೆ ಸ್ತೋತ್ರ. ಒಮ್ಮೆ ಒಬ್ಬ ರಕ್ಷಕ ದಳದ ಕಾರ್ಮಿಕನು ಪ್ರವಾಹದಲ್ಲಿ ಸಿಲುಕಿದ್ದ ಯಾರನ್ನೂ ಬಿಟ್ಟು ಬಿಡದೆ ಎಲ್ಲರನ್ನು ರಕ್ಷಿಸಿದರೂ ಅದರಲ್ಲಿ ತನ್ನ ಮಗನ ಮೇಲೆ ವಿಶೇಷ ಗಮನವಿಟ್ಟು ತನ್ನ ಮಗನನ್ನು ಹುಡುಕುತ್ತಿದ್ದ. ಯಾಕೆಂದರೆ ಅವನು ತನ್ನವನು. ಕೀರ್ತನೆಗಳು 28:9 ದಾವೀದನು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದನ್ನು ನೋಡುತ್ತೇವೆ. ಯೆಹೋವನೇ, ನಿನ್ನ ಜನರನ್ನು ರಕ್ಷಿಸು, ನಿನ್ನ ಸ್ವಕೀಯ ಪ್ರಜೆಯನ್ನು ಆಶೀರ್ವದಿಸು. ದೇವರು ತನ್ನ ಜನರನ್ನು ಮರೆತು ಹೋಗುವವನಲ್ಲ, ಯಾಕೆಂದರೆ ಅವರು ಆತನ ಸೊತ್ತಾದವರು. ಅದೇ ರೀತಿ ದೇವರಿಗೆ ನೀನು ಸಾಮಾನ್ಯನಲ್ಲ, ನೀನು ಆತನ ಸ್ವಕೀಯ ಪ್ರಜೆ. ಆತನು ನಿನ್ನನ್ನು ರಕ್ಷಿಸಲು, ನಿನ್ನನ್ನು ಆಶೀರ್ವದಿಸಲು, ನಿನ್ನ ಮೇಲೆ ಕಣ್ಣಿರಿಸಲು ಬದ್ಧನಾಗಿದ್ದಾನೆ. ಯೆಹೋವನೇ, ನಿನ್ನ ಪ್ರಜೆಯಾದ ನನ್ನನ್ನು ರಕ್ಷಿಸು, ಆಶೀರ್ವದಿಸು ಎಂಬ ಈ ಪ್ರಾರ್ಥನೆ ನಿನ್ನದಾಗಿಸಿಕೋ. ನೀನು ಭಯದಲ್ಲಿರಬೇಡ, ಅವನು ನಿನ್ನನ್ನು ರಕ್ಷಿಸುತ್ತಾನೆ ಮತ್ತು ಶುಭಮಯ ಭವಿಷ್ಯಕ್ಕಾಗಿ ನಿನ್ನನ್ನು ಸಜ್ಜುಗೊಳಿಸುತ್ತಾನೆ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.